ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಸಿಕ್ಕಿಲ್ಲ. ಆ ಕಾನೂನನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ ಅವತ್ತಿನಿಂದ ಇವತ್ತಿನವರೆಗೂ ಹೋರಾಟ ಮಾಡ್ತಾ ಇದ್ದೇವೆ. ಬಾಯಿ ಬಿಡದೆ ಆಸ್ ಇಫ್ ನಮ್ಗೆ ಏನೂ ಆಗಿಲ್ಲ ಅನ್ನೋಂಥ ರೀತಿಯಲ್ಲಿ ಏನು ನಡ್ಕೊಳ್ತಾ ಇದ್ರಿ, ಇದು ಅಕ್ಷಮ್ಯ ಅಪರಾಧ. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಡೆ 2.5 ಲಕ್ಷಕ್ಕೂ ಹೆಚ್ಚು ಸುಳ್ಳು ಸರ್ಟಿಫಿಕೇಟ್ಸ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. SC ನಲ್ಲೂ ತೆಗೆದುಕೊಳ್ತಾ ಇದ್ದಾರೆ, ST ನಲ್ಲೂ ತೆಗೆದುಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಅರ್ಹರಲ್ಲದೆ ಇರುವಂಥವರು ಸುಳ್ಳು ಸರ್ಟಿಫಿಕೇಟನ್ನು SC ಮತ್ತು ST ತೆಗೆದುಕೊಂಡು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಸೌಲಭ್ಯಗಳನ್ನು ಪಡಿತಾ ಇರುವಂಥವ್ರ ಮೇಲೆ ಕ್ರಮ ಜರುಗಿಸಬೇಕು. ನೋಡಿ, ಹೈಕೋರ್ಟ್ನಲ್ಲಿ ರಿಟ್ ಸಂಖ್ಯೆ 16,852 ಬಾರು 2015ರಲ್ಲಿ ಹೈಕೋರ್ಟಿನವರು SC ಮತ್ತು ST ಮೀಸಲಾತಿಯನ್ನು ಹೆಚ್ಚಿಸಲು ದಾಖಲಿಸಿದ ಮನವಿಯನ್ನು ಪರಿಗಣಿಸುವಂತೆ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ ಅನ್ನು ಕೊಡಲಾಗಿತ್ತು. ಒಂದು ಕಡೆ ನಮ್ಮೆಲ್ಲರ ಹೋರಾಟ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ, ಮತ್ತು ಅದರ ಜೊತೆಗೆ ಹೈಕೋರ್ಟಿನ ನಿರ್ದೇಶನ. ಈ ನೆಲೆಯಲ್ಲಿ ನಾಗಮೋಹನ್ ದಾಸ್ ಅವರ ಕಮಿಷನನ್ನು ಅಪಾಯಿಂಟ್ ಮಾಡಿ ಅವರು ಸ್ಪಷ್ಟವಾಗಿ ಅವರ ಕಮಿಷನ್ ರಿಪೋರ್ಟಲ್ಲಿ ಹೇಳಿದ್ದಾರೆ, SC STಗಳಿಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಮೀಸಲಾತಿಯನ್ನು 15ರ ಬದಲು 17, 3ರ ಬದಲು STಗೆ 7% ಮಾಡಬೇಕು ಅನ್ನೋಂಥ ರೆಕಮೆಂಡೇಶನ್. ಅದರ ಮೇಲೆ BJP ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸುಭಾಷ್ ಆಡಿಯವರ ಇನ್ನೊಂದು ಸಮಿತಿಯನ್ನು ಕಮಿಷನನ್ನು ಮಾಡಿ ಜಸ್ಟಿಸ್ ಸುಭಾಷ್ ಆಡಿಯವರು ಅದನ್ನೇ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ 2020ರಲ್ಲಿ ಮಾಡಿದಂಥ ಕಾನೂನನ್ನು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ, ಬಸವರಾಜ ಬೊಮ್ಮಾಯಿ, ಶ್ರೀರಾಮುಲು, ಪೂಜಾರಿ, ಈಗ ಅವರ ಚಿಕ್ಕಮಗಳೂರಿನ MP ಇದ್ದಾರೆ. ಸೊ ಹಾಗೆ ಎಲ್ಲ ಅಶೋಕ್, ಇವರೆಲ್ಲರೂ ಸಹ ಇದ್ದಂಥ ಸರ್ಕಾರದಲ್ಲಿ ಕಾನೂನು ಮಾಡಿದಂಥದ್ದು. ಆ ಕಾನೂನನ್ನು 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ ಅವತ್ತಿನಿಂದ ಇವತ್ತಿನವರೆಗೂ ಹೋರಾಟ ಮಾಡ್ತಾ ಇದ್ದೇವೆ. ಆದರೆ ಅದನ್ನು ಇವತ್ತಿಗೂ ಕೇಂದ್ರ ಸರ್ಕಾರ ರಿಜೆಕ್ಟೂ ಮಾಡಿಲ್ಲ, ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇದೇನೇನ್ರಿ ಗವರ್ನೆನ್ಸ್ ಮಿಸ್ಟರ್ ಮೋದಿ? ಸಂವಿಧಾನದ ಆಶಯಗಳ ರೀತಿಯ ನಮಗೆ ಮೀಸಲಾತಿ ಹೆಚ್ಚು ಮಾಡಬೇಕು ಅನ್ನೋದು ನಿಮ್ಮ ಸರ್ಕಾರ, BJP ಸರ್ಕಾರ ಮಾಡಿರುವಂಥ ಕಾನೂನನ್ನು 9th ಶೆಡ್ಯೂಲ್ಗೆ ಸೇರಿಸದೆ ಹಾಗೆ ಇಟ್ಟುಕೊಂಡು ನಮಗೆ ಅನ್ನ ಕೊಟ್ಟಿರೋವಂಥದ್ದು. ತಟ್ಟೆಯಲ್ಲಿ ಅನ್ನ ಇಟ್ಟಿದ್ದೀರಿ. 2022, 23, 24, 25ರಲ್ಲಿ ನಮ್ಮ ಮಕ್ಕಳು MBBSಗೆ 7% ನಂಗೆ ಸೇರಿದ್ದಾರೆ. SC ಮಕ್ಕಳು 17% ನಂಗೆ ಸೇರಿದ್ದಾರೆ. ಇಂಜಿನಿಯರಿಂಗ್ ಸೇರಿದ್ದಾರೆ, ಲಾಗ್ ಸೇರಿದ್ದಾರೆ, ಅನೇಕ ಉದ್ಯೋಗಗಳಿಗೂ ಸೇರಿದ್ದಾರೆ. ಈಗ ಅದನ್ನು ಹೈಕೋರ್ಟ್ನಲ್ಲಿ ಸ್ಟೇ ಮಾಡಿರಬೇಕಾದ್ರೆ ಇದರ ವಿರುದ್ಧ ಆಡಳಿತ ಪಕ್ಷ ಮತ್ತು ರೂಲಿಂಗ್ ಅಪೋಸಿಷನ್ ಬಾಯಿ ಬಿಡದೆ ಆಸ್ ಇಫ್ ನಮ್ಗೆ ಏನೂ ಆಗಿಲ್ಲ ಅನ್ನೋಂಥ ರೀತಿಯಲ್ಲಿ ಏನು ನಡ್ಕೊಳ್ತಾ ಇದ್ರಿ, ಇದು ಅಕ್ಷಮ್ಯ ಅಪರಾಧ. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ R ಅಶೋಕ್ರವರೇ, ಅಥವಾ ವಿಜಯೇಂದ್ರರವರೇ, ಅಥವಾ ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ನಿಮಗೇನಾದರೂ ಸಹ ಕಾಂಗ್ರೆಸ್ಸು, BJP, JDSನವರಿಗೆ ಸಂವಿಧಾನದತ್ತವಾದಂಥ ಹಕ್ಕುಗಳನ್ನು SCಗಳಿಗೆ, OBCಗಳಿಗೆ ಕೊಡುವಂಥ ಬದ್ಧತೆ ಇದ್ದರೆ ಕೂಡಲೇ ನಿಮ್ಮ 3 ಪಕ್ಷದವರೂ ಸಹ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯವನ್ನು ತಂದು ಈ ಕಾನೂನೇನಿದೆ ಇದನ್ನು 9th ಶೆಡ್ಯೂಲ್ಗೆ ಸೇರಿಸುವಂಥ ಹೋರಾಟವನ್ನು ಇವತ್ತು ಹಂತ ಹಂತವಾಗಿ ನಾವು ಮಾಡ್ತಾ ಇದ್ದೇವೆ. ಸೊ ಇದರ ಜೊತೆಗೆ ರಾಜ್ಯ ಸರ್ಕಾರನೂ ಸಹ ಏನು ಮಾಡಬೇಕು ಅನ್ನೋಂಥದ್ದು ಈಗಾಗಲೇ ನಮ್ಮ ಸರ್ವ ವಿಚಾರವಂತರ ಸಭೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದನ್ನು ನಿಮಗೆ ಈಗಾಗಲೇ ಕೊಟ್ಟಿದ್ದೇವೆ. ಸೊ ಆ ಮೆಮೊರಾಂಡಮಲ್ಲೂ ಸಹ ಮುಖ್ಯಮಂತ್ರಿಗಳಿಗೆ ಬರೆದಿರ್ತಕ್ಕಂಥದ್ರಲ್ಲೂ ಸಹ ಅದನ್ನು ಹೇಳಲಾಗಿದೆ. ಮೊದಲನೇದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಈ ವಿಚಾರವಾಗಿ ಸರ್ವ ಪಕ್ಷಗಳ ಸಭೆಯನ್ನು ಕರೆಯಬೇಕು. ದಿಸ್ ಇಸ್ ಅವರ್ ಫಸ್ಟ್ ಡಿಮ್ಯಾಂಡ್. ಎರಡನೇದು, ಸರ್ವ ಪಕ್ಷಗಳ ನಿಯೋಗವನ್ನು ಪ್ರಧಾನಮಂತ್ರಿಗಳ ಬಳಿಗೆ ಕೊಂಡೊಯ್ಯಬೇಕು. ಮೂರನೇದು, ಉಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆಯನ್ನು IA ಹಾಕಿ ತಡೆಯಾಜ್ಞೆಯನ್ನು ತೆರವುಗೊಳಿಸ್ತಕ್ಕಂಥದ್ದು. ನಾಲ್ಕನೇದು, ಒಳ್ಳೆಯ ಲಾಯರನ್ನು ತೆರವು ಆಗಲಿಲ್ಲ ಅಂತ ಹೇಳಿದ್ರೆ ಒಳ್ಳೆಯ ಲಾಯರನ್ನಿಟ್ಟು ಸುಪ್ರೀಂ ಕೋರ್ಟಲ್ಲಿ SLP ಹಾಕತಕ್ಕಂಥದ್ದು. ಇದರ ಜೊತೆಗೆ ಈ ವಿಚಾರವಾಗಿ SC, ST, OBC ಇನ್ನಿತರ ವಿಚಾರವಂತರ ಜನಪ್ರತಿನಿಧಿಗಳ ಸಭೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ಕರೀಬೇಕು ಅನ್ನುವಂಥ ಒತ್ತಾಯವನ್ನು, ಮತ್ತು ಹಾಗೆ ಯಾರು ರಾಜ್ಯದಲ್ಲಿ ಸುಳ್ಳು ಸರ್ಟಿಫಿಕೇಟ್ಸನ್ನು ಸುಮಾರು
ಒಂದು ಕಡೆ 2.5 ಲಕ್ಷಕ್ಕೂ ಹೆಚ್ಚು ಸುಳ್ಳು ಸರ್ಟಿಫಿಕೇಟ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. SC-ನಲ್ಲೂ ತೆಗೆದುಕೊಳ್ತಾ ಇದ್ದಾರೆ, ST-ನಲ್ಲೂ ತೆಗೆದುಕೊಳ್ತಾ ಇದ್ದಾರೆ. ನನಗೆ ಕುಂದಾಪುರದಿಂದ ಫೋನ್ ಮಾಡಿದ್ರು, ಸರ್ ಇಲ್ಲಿ ಒಂದು 500 ಸುಳ್ಳು ಸರ್ಟಿಫಿಕೇಟ್ಸ್ ತೆಗೆದುಕೊಂಡಿದ್ದಾರೆ ಅಂತ. ಹೈದರಾಬಾದ್, ಬಾಂಬೆ, ಕರ್ನಾಟಕದಲ್ಲೂ ಸುಳ್ಳು ಸರ್ಟಿಫಿಕೇಟ್ಸನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಸುಳ್ಳು ಸರ್ಟಿಫಿಕೇಟ್ಸ್ ಕೊಡಬಾರದು ಅಂಥೇಳಿ ರಾಜ್ಯ ಸರ್ಕಾರ ಸುತ್ತೋಲೆಗಳನ್ನು ಹೊರಡಿಸಿದ್ರು ಸಹ, ಮತ್ತು ಹೈಕೋರ್ಟ್ನವರು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಕ್ರಮ ಜರುಗಿಸಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ರು ಸಹ ಯಾವುದೇ ವಿಧವಾದಂಥ ಇಲ್ಲಿಯವರೆಗೂ ಕ್ರಮ ತೆಗೆದುಕೊಂಡಿಲ್ಲ. ಹಾಗಾಗಿ ನಾವು ಒತ್ತಾಯಪೂರ್ವಕವಾಗಿ ಒತ್ತಾಯ ಮಾಡ್ತೇವೆ, ರಾಜ್ಯದಲ್ಲಿ ಅರ್ಹರಲ್ಲದೆ ಇರುವಂಥವರು ಸುಳ್ಳು ಸರ್ಟಿಫಿಕೇಟನ್ನು SC ಮತ್ತು ST ತೆಗೆದುಕೊಂಡು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಸೌಲಭ್ಯಗಳನ್ನು ಪಡಿತಾ ಇರುವಂಥವ್ರ ಮೇಲೆ ಕ್ರಮ ಜರುಗಿಸಬೇಕು. ಆ ರೀತಿಯ ಸುಳ್ಳು ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಅನ್ನುವಂಥದ್ರ ಜೊತೆಗೆ ಯಾರಿವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ MP-ಗಳಿರ್ಬೋದು, ಕೇಂದ್ರದ ಮಂತ್ರಿಗಳು, ರಾಜ್ಯಸಭಾ ಲೋಕಸಭಾ ಸದಸ್ಯರಿರ್ಬೋದು, ವಿಧಾನ ಪರಿಷತ್ತು ವಿಧಾನಸಭೆಯ ಎಲ್ಲ ಪಕ್ಷಗಳ ಯಾರು ಶಾಸಕರು, ಸಂಸತ್ ಸದಸ್ಯರು, ಮಂತ್ರಿಗಳಿದ್ದಾರೆ, ದಯಮಾಡಿ ಈ ವಿಚಾರವಾಗಿ ಮೌನಿ ಬಾಬಗಳಾಗಬೇಡಿ. ಈ ವಿಚಾರವಾಗಿ ಮೌನಿ ಬಾಬಗಳಾಗಬೇಡಿ. ದಯಮಾಡಿ ನಿಮಗೆ ವೋಟ್ ಹಾಕಿದ್ದಾರೆ, ಮುಂಬರುವ ದಿನಗಳಲ್ಲೂ ಸಹ ಈ ವರ್ಗದ ಜನರ ಸಹಕಾರ ಬೇಕು ಅನ್ನೋ ಹಾಗಿದ್ದರೆ ದಯಮಾಡಿ ನೀವು ಬಾಯಿ ಬಿಟ್ಟು ಸರ್ಕಾರಗಳ ಮೇಲೆ ಒತ್ತಡ ತರಬೇಕು. ಈಗ ಬೇರೆ ವರ್ಗದವರಿಗೆ, ನಾನೇ ಪಾರ್ಲಿಮೆಂಟಲ್ಲಿ ಇರಬೇಕಾದ್ರೆ 10% ರಿಸರ್ವೇಷನ್ಗೆ ಮಧ್ಯಾಹ್ನ ತರ್ತಾರೆ ಮೋದಿ. ವಿತಿನ್ 24 ಅವರ್ಸಲ್ಲಿ ಕಾನೂನು ಪಾಸ್ ಆಗುತ್ತೆ. ನಾನೇ ಮಾತಾಡಿದ್ದೇನೆ ಕಾಂಗ್ರೆಸ್ಸಿನ ಪರವಾಗಿ ಆ 10% ಬಗ್ಗೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಬಗ್ಗೆ. ನಾನು ಇಷ್ಟೇ ಹೇಳ್ತೇನೆ, ಮೋದಿಯವರೇ ತಾಳ್ಮೆಯನ್ನು ಪರೀಕ್ಷೆ ಮಾಡೋಕ್ಕೆ ಹೋಗ್ಬಿಡಿ. ಚುನಾವಣೆಗಳು ಬೇರೆ ಬೇರೆ ಕಾರಣದಿಂದ ನೀವು ಗೆಲ್ಲಬಹುದು ಅಥವಾ ಗೆದ್ದು ಅಧಿಕಾರದಲ್ಲಿರ್ಬೋದು, ಆದರೆ ಆತ್ಮವಂಚನೆ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಯಾವ ವರ್ಗದ ಜನರ ಓಟನ್ನು ತೆಗೆದುಕೊಂಡಿದ್ದೀರಿ ಅವರಿಗೆ ಅನ್ನ ಕೊಡ್ತಕ್ಕಂಥದ್ದು, ಅವರ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಇದರಲ್ಲಿ ನುಣುಚಿಕೊಳ್ಳಿಕ್ಕೆ ಹೋಗೋದು ಬೇಡ. RSSನವರು ನಾವೆಲ್ಲ ಒಂದು, ಹಿಂದೂಗಳೆಲ್ಲ ಒಂದು, ಎಲ್ಲಿ ಸ್ವಾಮಿ ಒಂದು. ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದ್ರೆ SC-ಗಳಿಗೆ ST-ಗಳಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂತೇಳಿ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಕೆಲಸವನ್ನು ಮಾಡುವಂಥದ್ದಕ್ಕೆ ನೀವೇನಾದರೂ ಸಂವಿಧಾನಕ್ಕೆ ಗೌರವ ಕೊಡೋ ಆಗಿದ್ದರೆ ನಮ್ಮ ರಾಜ್ಯದವರೇ ದತ್ತಾತ್ರೇಯ ಹೊಸಬಾಳೆ RSSನ ನಂಬರ್ 2 ಅವರನ್ನು ವಿನಂತಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ, ಕೂಡಲೇ ಈ ರಾಜ್ಯ ಸರ್ಕಾರ, ಏನು ನಮ್ಮ ಸರ್ಕಾರ ಅಲ್ಲ, ನಾನು ಕಾಂಗ್ರೆಸ್ಸಿನ ಒಬ್ಬ ಪದಾಧಿಕಾರಿಯಾಗಿದ್ದರೂ ಸಹ ಹೇಳಲಿಕ್ಕೆ ಬಯಸ್ತೇನೆ, ಇದು BJPನವರು ರೂಪಿಸಿರ್ತಕ್ಕಂಥ ಏನು 56% ಮೀಸಲಾತಿಯನ್ನು 9th ಶೆಡ್ಯೂಲ್ಗೆ ಸೇರಿಸಲಿಕ್ಕೆ ಏನ್ರಿ ನಿಮ್ಗೆ ತೊಂದರೆ? ತಮಿಳ್ನಾಡಿನ 69ಕ್ಕೆ ಸೇರಿಸ್ತೀರಿ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಇದೊಂದು ಜನರ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡಬಾರ್ದು ಪ್ರೈಮ್ ಮಿನಿಸ್ಟರ್ ಅನ್ನೋದನ್ನು ಹೇಳ್ತಾ, ಈಗ ಮಾನ್ಯ ಮುಖ್ಯಮಂತ್ರಿಗಳು 1 ಗಂಟೆಗೆ ಅವರು ಅಪಾಯಿಂಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾವು ಈ ಸಭೆಯನ್ನು ಮಾಡಿ ಅವರ ಹತ್ರ ಹೋಗ್ತೇವೆ. ಅವರಿಗೆ ಈ ಮನವಿಯನ್ನು ಕೊಡ್ತೇವೆ. ಈ ಮನವಿಯ ರೀತಿ ಅವರು ಕ್ರಮ ಜರುಗಿಸಬೇಕು ಅನ್ನುವಂಥ ಒತ್ತಾಯವನ್ನು ಈಗಾಗಲೇ ಅವರಿಗೆ 5/5/2026 ಈ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಆದರೂ ಸಹ ಈಗ ಅಧಿಕೃತವಾಗಿ ನಮ್ಮ ಭಾವನೆಗಳನ್ನು ಅವರು ಅರ್ಥ ಮಾಡ್ಕೊಳ್ಳುವಂಥದ್ದಕ್ಕೆ ನಮ್ಮನ್ನು ಕರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ 1 ಗಂಟೆಗೆ ಹೋಗ್ತೇವೆ. ಅದಾದ ಮೇಲೆ ನಾವು ಕಾಯ್ತೇವೆ ಒಂದಿಷ್ಟು ದಿವಸ. ಆಗಲಿಲ್ಲ ಅಂತ ಹೇಳಿದ್ರೆ ಈ ವಿಚಾರವಾಗಿ ರಾಜ್ಯವ್ಯಾಪಿ ಹಂತವಾಗಿ ಹೋರಾಟವನ್ನು ಈ ವರ್ಗದ ಜನ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ನಿಮ್ಮ ಮೂಲಕ ಹೇಳಿಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಈ ವರ್ಗದ ಜನ ಅಲ್ಪಸಂತೃಪ್ತರಾಗದೆ ನಮ್ಮ ಸಂವಿಧಾನ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥದಕ್ಕೆ SC-ಗಳು, ST-ಗಳು, OBC-ಗಳು, ಮೈನಾರಿಟೀಸು ಎಲ್ಲರೂ ಸಹ ಒಂದಾಗಿ ಬರುವಂಥ ದಿನಮಾನಗಳಲ್ಲಿ ಹೋರಾಟಗಳನ್ನು ರೂಪಿಸ್ತಕ್ಕಂಥದ್ದು ಮತ್ತು ನಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂಥೇಳಿ ನಿಮ್ಮ ಮೂಲಕ ಅವರಲ್ಲಿ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ನಮ್ಮ ಹೋರಾಟ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಹಿಂಸಾತ್ಮಕವಾಗಿ ಇರುತ್ತೆ. ಬಹುಶಃ ಹೋರಾಟಕ್ಕೆ ಅವಕಾಶ ಕೊಡದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇದಕ್ಕೆ ಸ್ಪಂದಿಸಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.